ಹಾಯ್ ಎಲ್ಲರಿಗೂ ನಮಸ್ಕಾರ. ದಿವಿ ದೀಪಿಕಾ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ದೊಣ್ಣಮೆಣಸಿನ್ಕಾಯಿಂದ ಒಂದು ಎಣ್ಗಾಯಿನ ಮಾಡ್ಕೊಳ್ಳೋಣ ಅಂಥೇಳಿ ಒಂದು 1/4 kg ಅಷ್ಟು ತೊಗೊಂಡಿದ್ದೆ. ಇದನ್ನು ದಪ್ಪ ಮೆಣಸಿನ್ಕಾಯಿ ಅಂತಲೂ ಅಂತಾರೆ, ಆಮೇಲೆ ದೊಣ್ಣಮೆಣಸಿನ್ಕಾಯಿ ಅಂತಲೂ ಅಂತಾರೆ. ರೊಟ್ಟಿ ಜೊತೆಯಲ್ಲಿ ಚಪಾತಿ ಜೊತೆಯಲ್ಲಿ ತುಂಬ ಟೇಸ್ಟಾಗಿರುತ್ತೆ, ಸಖತ್ತಾಗಿರುತ್ತೆ. ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ. ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ಬನ್ನಿ ಎಣ್ಗಾಯಿ ಮಾಡೋಕ್ಕೆ ಏನು ಸಾಮಾನು ಬೇಕಂತ ನೋಡೋಣ. ನಾನು ಒಂದು ನಿಂಬೆಹಣ್ಣು ಗದ್ದದಷ್ಟು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ. ಹಾಗೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು, ಅರಿಶಿನ ಪುಡಿ, ಸಾಂಬಾರು ಪುಡಿ. ನೀವು ಮನೇಲಿ ಮಾಡೋದಂತ ಯಾವುದೇ ಸಾಂಬಾರು ಪುಡಿ ಆದರೂ ಆಯಿತು ಹಾಕ್ಕೊಳ್ಳಿ. ಒಂದು ಸಣ್ಣ ತುಂಡಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಇದರೊಳಗೆ ಶೇಂಗಾ ಪೌಡ್ರು ಹಾಗೆ ಗುರಾಳ್ ಪೌಡ್ರು, ಹಾಗೆ ಒಂದು ತುತ್ತಷ್ಟು ಹಸಿ ಕೊಬ್ಬರಿ ತೊಗೊಂಡಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟು ಇದನ್ನು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ಹೇಗೆ ಕಟ್ ಮಾಡಬೇಕಂತ ಒಂದು ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಶೇಪಲ್ಲಿ ಕಟ್ ಮಾಡ್ಕೊಬೇಕು. ಶೇಪ್ ವೈಸ ಇರುತ್ತಲ್ಲ, ಪ್ಲಸ್ ಶೇಪಲ್ಲಿ ಈಗ ಓಪನ್ ಮಾಡಿದ್ರೆ ನಾವು ಒಳಗೆ ತುಂಬಬೇಕಲ್ವ, ಅದಕ್ಕೆ ಈ ಶೇಪಲ್ಲಿ ಕಟ್ ಮಾಡ್ಕೊಬೇಕು. ಈಗ ಎಲ್ಲನೂ ಕಟ್ ಮಾಡ್ಕೊಂಬಿಡೋಣ. ನೋಡಿ, ಆಗಲೇ ಕಟ್ಟಾಗಿದೆ, ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬನ್ನಿ ಇದಕ್ಕೆ ತುಂಬೋಕ್ಕೆ ಬೇಕಂತ ಮಸಾಲೆನ ರೆಡಿ ಮಾಡ್ಕೊಂಬಿಡೋಣ. ಫಸ್ಟ್ ಇದನ್ನು ಇಲ್ಲೇ ರೆಡಿ ಮಾಡ್ಕೊಂಬಿಡೋಣ. ಮಸಾಲೆನ ಒಂದೊಂದಾಗಿ ತೆಗೆದೆಲ್ಲ ಕೆಳಗಿಟ್ಬಿಡ್ತೀನಿ. ಮೊದಲು ಈರುಳ್ಳಿನ ಮಧ್ಯಕ್ಕೆ ತೊಗೊಂಬಿಡೋಣ. ಕೊತ್ತಂಬರಿ ಸೊಪ್ಪು ಮೇಲೆ ಹಾಕ್ಕೊಂಡಿದ್ದೀವಿ. ತೆಂಗಿನಕಾಯಿ ಒಂಚೂರು ತೆಗೆದಿಟ್ಟಿದ್ನಲ್ವ, ಅದನ್ನು ಕೂಡ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ದೊಣ್ಣಮೆಣಸಿನ್ಕಾಯಿ ಅಂದ್ರೆ ಖಾರ ಅಲ್ವಾ, ಹಾಗಾಗಿ ಸ್ವಲ್ಪ ಖಾರನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಇವನ್ನೆಲ್ಲ ಹಾಕೋದು. ಹಾಗೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗೆ ನಾವು ತೊಗೊಂಡಂಥ ಎಲ್ಲ ಮಸಾಲೆ ಪೌಡರ್ಗಳನ್ನು ಹಾಕೊಂಬಿಡೋಣ. ಹಾಗೆ ಒಂದು ಸ್ಪೂನಷ್ಟು ಗುರಾಳ್ ಪುಡಿ, ಹಾಗೆ ಶೇಂಗಾ ಪೌಡ್ರು, ಕಡಲೆ ಬೀಜದ ಪೌಡ್ರನ್ನು ಹಾಕ್ಕೊತಾ ಇದ್ದೀನಿ. ರುಚಿಗೆ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ಬೆಲ್ಲನ ಹಾಕ್ಕೊಂಬಿಡೋಣ. ಈಗ ಹುಣಸೆಹಣ್ಣು ಕಿವುಚಿ ಇದಕ್ಕೆ ಹಾಕ್ಕೊಳ್ಳೋಣ. ಹುಣಸೆಹಣ್ಣು ಕಿವುಚಿ ಬಿಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಹುಳಿ ಅಂಶ ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾನು ಒಂದು ನಿಂಬೆಹಣ್ಣು ಗರ್ದ ಹುಣಸೆಹಣ್ಣು ತೊಗೊಂಡು ನೆನೆಸಿಟ್ಟಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಈಗ ನಾವು ಹೆಚ್ಚಿಟ್ಕೊಂಡಿದ್ವಲ್ವ ದೊಣ್ಣಮೆಣಸಿನ್ಕಾಯಿ, ಅದಕ್ಕೆ ಇದನ್ನು ತುಂಬ್ಕೊಂಬಿಡೋಣ. ನೋಡಿ, ಈ ಟೈಪಲ್ಲಿ ಒಳಗಡೆ ಹಿಂಗೆ ಅಗಲ ಮಾಡಿಬಿಟ್ಟು ಒಳಗಡೆ ಮಸಾಲೆ ತುಂಬ್ಕೊಬೇಕು. ಹಾಗೆ ಎಲ್ಲನೂ ತುಂಬ್ಕೊಂಬಿಡೋಣ. ನೋಡಿ, ಎಲ್ಲ ನಮ್ಮ ದೊಣ್ಣಮೆಣಸಿನ್ಕಾಯಿ ಕೂಡ ತುಂಬಿಟ್ಕೊಂಡಿದ್ದೀವಿ. ಬನ್ನಿ ಈಗ ಹಿಂಗೆ ಮಾಡೋದಂತ ನೋಡೋಣ. ಹಚ್ಚಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಾವು ಅವಾಗಲೂ ಕೂಡ ಎಣ್ಣೆ ಹಾಕಿದ್ವಲ್ಲ ಒಂದು ಸ್ವಲ್ಪ, ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಒಂದು ಸ್ವಲ್ಪ 1 ಸೆಕೆಂಡ್ ಕಾಯಿಲಿ ಒಂದೊಂದೇ ನಮ್ಮ ಫಿಲ್ಲಿಂಗ್ ಆಗಿರೋವಂಥ ದೊಣ್ಣಮೆಣಸಿನ್ಕಾಯನ್ನು ಇಟ್ಕೊಂಡ್ಬಿಡೋಣ. ರೊಟ್ಟಿಗೆ ಚಪಾತಿಗೆಲ್ಲ ತುಂಬ ಸಖತ್ತಾಗಿರುತ್ತೆ. ಡೆಫಿನೆಟಾಗಿ ಮನೆಗೆ ಟ್ರೈ ಮಾಡಿ. ಈಗ ಉಳಿದಿರುವಂಥ ಮಸಾಲೆ ಇರ್ತಾರೆ ತಟ್ಟೆಯಲ್ಲಿ, ಅದನ್ನೆಲ್ಲ ನೀಟಾಗಿ ಹಾಕಿ ನೀರು ಎಷ್ಟು ಬೇಕೋ ಅಷ್ಟು ಹಾಕೊಂಡ್ಬಿಡೋಣ. ನೋಡಿ, ನನಗೆ ಎಷ್ಟು ನೀರು ಬೇಕಾಗಿತ್ತೋ ಅಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ. ಆಮೇಲೆ ಮಸಾಲೆ ಎಲ್ಲ ಸ್ವಲ್ಪ ಉಳಿದಿತ್ತಲ್ಲ ತಟ್ಟೆಯಲ್ಲಿ ಹಾಕಿ ಫಿಲ್ ಮಾಡಿ ಉಳಿದಿದ್ದು ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಕ್ಕೆ ಇಟ್ಕೊಂಡ್ಬಿಡೋಣ. ಒಂದು 5 ನಿಮಿಷ ಇಲ್ಲ 7 ನಿಮಿಷ ಸಾಕಿದ್ದು, ಬೇಗ ಬೆಂದೋಗ್ಬಿಡುತ್ತೆ. ಸಖತ್ ಟೇಸ್ಟಾಗಿರುತ್ತೆ. ಈ ದೊಣ್ಣಮೆಣಸಿನ್ಕಾಯಲ್ಲೇ ನಿಮಗೆ ಒಂದು 3-4 ರೆಸಿಪಿಗಳನ್ನ ತೋರಿಸ್ತೀನಿ ನಾನು. ಎಲ್ಲವೂ ಕೂಡ ಒಂದಕ್ಕಿಂತ ಒಂದು ಸಖತ್ತಾಗಿರುತ್ತೆ. ದೊಣ್ಣಮೆಣಸಿನ್ಕಾಯಿ ಇದು ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ದೊಣ್ಣಮೆಣಸಿನ್ಕಾಯಿ ಪಲ್ಯ ನಾನು ಮಾಡಿರೋದು. ಇದರಲ್ಲೇ ವೆರೈಟಿಗಳನ್ನ ತೋರಿಸ್ತೀನಿ ನಾನು. ಇನ್ನು ಮಲೆನಾಡು ಕಡೆ ಎಲ್ಲ ಹೆಂಗೆ ಮಾಡ್ತಾರೆ ಅದನ್ನು ಕೂಡ ನಾನು ತೋರಿಸ್ತೀನಿ. ಈಗ ಇದನ್ನು ಬೇಗ ಇಟ್ಕೊಂಬಿಡಿ. 6 ನಿಮಿಷ ಚೆನ್ನಾಗಿ ಫ್ರೈ ಆಗಲಿ. ಒಂದು ಮಿಡಲಲ್ಲಿ 1-2 ಸಲ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಉಲ್ಟಾ ತಿರ್ಸ್ಕೊಂಡು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬೇಯ್ಲೀಗ ಲಿಡ್ ಕ್ಲೋಸ್ ಮಾಡಿಬಿಡೋಣ. ನೋಡಿ, ಆಗಲೇ ಕುದೀತಾ ಇದೆ. ಇದನ್ನು ಮಿಕ್ಸ್ ಮಾಡ್ಕೊಳ್ರಿ. ಸ್ಮೆಲ್ ಅಂತೂ ಗಮ್ ಅಂತಿದೆ. ನೋಡಿ, ಮಿಕ್ಸ್ ಮಾಡಿದ್ದೀನಿ. ಈಗ ನಾನು ಸ್ವಲ್ಪ ಇನ್ನೊಂದು 5 ಮಿನಿಟ್ಸ್ ಬಂದರೆ ನಮ್ಮದು ದೊಣ್ಣಮೆಣಸಿನ್ಕಾಯಿ ಪಲ್ಯ ಆಗಿಬಿಡುತ್ತೆ. ಉತ್ತರ ಕರ್ನಾಟಕ ಕಡೆ ಈ ಟೈಪೇ ಮಾಡ್ತಾರೆ. ಅದರಲ್ಲಿ ನಮ್ಮ ಮನೆ ಕಡೆ ನಾನು ಮಾಡಿರೋದನ್ನು ನಾನು ತೋರಿಸ್ತಾ ಇರೋದು. ಮುಂದಿನ ದಿನದಲ್ಲಿ ಬೇರೆ ಟೈಪಲ್ಲೂ ನಾನು ತೋರಿಸ್ತೀನಿ. ರೊಟ್ಟಿ ಜೊತೆಯಲ್ಲಿ ತಿಂತಾ ಇದ್ರಂತೂ ಸಖತ್ತಾಗಿರುತ್ತೆ. ನಿಮಗೆ ಖಾರ ಅಂತ ಅನಿಸಲ್ಲ. ನೀವು ಅದೆಲ್ಲ ಮೆಣಸಿನ್ಕಾಯಿನ ತಿಂತೀರಲ್ವ, ಅದರೊಳಗಿರೋ ಬೀಜನ ತಿನ್ನಬಾರ್ದು. ಸೊ ಏನು ಮಸಾಲೆ ಇದು ಮಾಡ್ತೀವಲ್ಲ ಅದನ್ನು ತಿಂದರೆ ಸಖತ್ ಟೇಸ್ಟಾಗಿರುತ್ತೆ. ಡೆಫಿನೆಟಾಗಿ ಟ್ರೈ ಮಾಡಿ ತಿನ್ನಿ.
ಜೋಳದ ರೊಟ್ಟಿ ಜೊತೆ ಪಲ್ಯ ತಿಂತಾ ಇದ್ದರೆ ಅದು ಹೇಳೋದೇ ಬೇಡ. ಚಪಾತಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇನ್ನೊಂದು 5 ನಿಮಿಷ ಬೇಯಲಿದು. ನೋಡಿ ನಮ್ಮದು ಪಲ್ಯ ಆಗಲೇ ರೆಡಿಯಾಗಿದೆ. ಆಫ್ ಮಾಡ್ಕೊಂಬಿಡೋಣ. ಆಗಿದೆ, ಆಫ್ ಮಾಡ್ಕೊಂಬಿಡೋಣ. ಎಷ್ಟು ಚೆನ್ನಾಗಾಗಿದೆ, ತುಂಬ ಸ್ಮೆಲ್ ಗಮ್ ಅಂತಿದೆ. ತಿನ್ನೋಕ್ಕೂ ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಡೆಫಿನೆಟಾಗಿ ರೊಟ್ಟಿ ಜೊತೆ ಚಪಾತಿ ಜೊತೆ ಇದನ್ನು ಮಾಡ್ಕೊಂಡು ತಿನ್ನಿ. ನಿಮಗೂ ಇಷ್ಟ ಆಗುತ್ತೆ, ನಿಮ್ಮ ಮನೆಯಲ್ಲಿರೋ ಎಲ್ಲರಿಗೂ ಇಷ್ಟ ಆಗುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.